ಯತ್ನಾಳು, ಪ್ರತಾಪ್ ಸಿಂಹ, ಇಲ್ಲ, ನನಗೆ ಯತ್ನಾಳ್ ಅವ್ರ ಮೇಲೆ ಪ್ಯಾರು ಮೊಹಬ್ಬತ್ತು ಇಷ್ಕು ಜಾಸ್ತಿ ಆಗಿದೆ. ತುಂಬಾ ರಿಸರ್ಚ್ ಮಾಡ್ತಾ ಇದ್ರಲ್ಲ. ಅಲ್ಲ, ರಿಸರ್ಚ್ ಎಲ್ಲ ಏನು, ನಮಗೆ ಯತ್ನಾಳ್ ಅವರು ನೀವು ಯತ್ನಾಳ್ ಅವ್ರ ಬಗ್ಗೆ ಇಷ್ಟು ಮಾತಾಡ್ತೀರಾ, ಅವ್ರು ನಿಮ್ಮನ್ನು ಮನುಷ್ಯ ಕ್ಯಾಟಗರಿಗೆ ಸೇರಿಸಿಲ್ಲ. ಅಲ್ಲ, ಅವ್ರು ಏನಂದ್ರು ಗೊತ್ತಾ ಮೊನ್ನೆ ಮತ್ತು ಮನುಷ್ಯೇತರರ ಬಗ್ಗೆ ನಾನು ಮಾತನಾಡುವುದಿಲ್ಲ ಅಂದ್ರು. ನಾನಂತೂ ಮನುಷ್ಯೇತರರ ಬಗ್ಗೆನೇ ಮಾತಾಡೋದು. ಹೆಂಗೆ ಸರ್? ಅಲ್ಲ, ಈಗ ಅಂತೀರಾ ಅವರು ನೋಡಿ, ಈಸ್ ಎ ಸ್ಟೇಟ್ ಸೆಂಟ್ರಲ್ ಮಿನಿಸ್ಟರ್, ಸ್ಟೇಟ್ MLA ಆಗಿದ್ರು, MP ಆಗಿದ್ರು. ಅವ್ರ ಹತ್ರ ಒಂದೊಂದು ಶುಗರ್ ಫ್ಯಾಕ್ಟ್ರಿ ಇದೆ ಸರ್. ಬಾಡಿಯಲ್ಲಿ ಶುಗರ್ ಫ್ಯಾಕ್ಟ್ರಿಯಲ್ಲೂ ಇದೆಯಾ, ಬಾಡಿಯಲ್ಲೂ ಇದೆಯಾ? ಬಾಡಿಲೂ ಇದೆ, ಗೊತ್ತಿಲ್ಲ ನನಗದು. ಸೀನಿಯರ್. ನಾನು ಯಾಕೆ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ? 16 ಬಡ್ಜೆಟ್ ಕೊಟ್ಟಿರೋ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಮುಖ್ಯಮಂತ್ರಿ 2ನೇ ಬಾರಿ ಆಗಿರೋ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಒಂದು ಹಿಂದುಳಿದ ವರ್ಗದ ನಾಯಕನ ಬಗ್ಗೆ ಇವ್ರು ನಾಲ್ಗೆ ಬಿಡ್ಬೋದಾ ಸರ್? ಅವರಿಬ್ರು ಒಟ್ಟಿಗೆ ರಾಜಕಾರಣ ಮಾಡಿದವರು ಸರ್. ಅವ್ರಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಮನೆಗಳಲ್ಲಿ ಇಟ್ಕೊಳ್ಳಿ. ಪಬ್ಲಿಕ್ ಲೈಫಲ್ಲಿ ಬಂದು ನನ್ನ CMನ ಬಾಯಿಗೆ ಬಂದಂಗೆ ಬೈದ್ರೆ ಅದೇನೋ ಅಣಕಿಸ್ತಾರೆ ಹಿಂಗೆ ಯತ್ನಾಳವರು. ನಾವು ಸುಮ್ಮನೆ ಇರ್ತೀವ? ಅವರು ಸೀನಿಯರ್ಸ್ಗೆ ಗೌರವ ಕೊಡೋಕೆ ಹೇಳಿ. ನನ್ನ ಕತೆ ಬಿಡಿ ಸರ್. ಯಡಿಯೂರಪ್ಪ ಸಾಹೇಬ್ರಿಗೆ ಯಾಕೆ ಗೌರವ ಕೊಡಲ್ಲ ಆತ? ಇಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಕಂಡ್ರೂ ಆಗಲ್ಲ, ಯಡಿಯೂರಪ್ಪ ಅವ್ರನ್ನ ಕಂಡ್ರೂ ಆಗಲ್ಲ, ಅಲ್ಲಿ ಜೋಶಿ ಅವ್ರನ್ನ ಕಂಡ್ರೂ ಆಗಲ್ಲ, ಯತ್ನಾಳ್ಗೆ ಯಾರನ್ನ ಕಂಡ್ರೆ ಆಗುತ್ತೆ? ಅದಕ್ಕೆ ಅವ್ರ ಪಾರ್ಟಿನ ಸಸ್ಪೆಂಡ್ ಆಗಿರೋದು. ಅದಕ್ಕೆ ಈಗ ಅವ್ರ ಪಾರ್ಟಿಗೆ ಬೇಡ, ಅವರು ಇನ್ಯಾರಿಗೆ ಬೇಕಾಗುತ್ತೆ? ನಾನು ಅವ್ರನ್ನ ಕ್ವಶನ್ ಮಾಡೋದು ಇಷ್ಟೇ, ಹಿಂದುತ್ವಕ್ಕೆ ನಿಮ್ಮ ಕೊಡುಗೆ ಏನು? ನಾನು ಚರ್ಚೆಗೆ ಬರಲು ಸಿದ್ಧವಿದ್ದೇನೆ. ಎಷ್ಟು ದೇವಾಲಯಗಳಿಗೆ ನಾನು ದೇಣಿಗೆ ಕೊಟ್ಟಿದ್ದೇನೆ, ಎಷ್ಟು ಬಡ ಬ್ರಾಹ್ಮಣರ ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಟ್ಟಿದ್ದೇನೆ ವಿತ್ ಡೇಟಾಬೇಸ್. ಬಿಜಾಪುರದ ಹಿಂದೂ ದೇವಾಲಯಕ್ಕೆ ನಾನು ಬರಲು ಸಿದ್ಧವಿದ್ದೇನೆ. ಸರ್, ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಅದೇ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀರಾ, ಯಾರೂ ಸಹ ಬಹಿರಂಗ ಚರ್ಚೆಗೆ ಬರಲ್ಲ. ಇದನ್ನ ನೀವು ಕೌಂಟ್ರಲ್ಲಿ ಇಟ್ಕೊಂಡೆ ನೀವೆಲ್ಲರೂ ಬಹಿರಂಗ ಚರ್ಚೆ ಕರಿತೀರಾ. ಯಾಕೆ ಬರಬಾರ್ದು? ನಾನು MLA ತಾನೆ. ಯಾರು ಬರಲ್ಲ ಸರ್. ನೀವು ಎಂಥದ್ದೇ ವೇದಿಕೆ ಸಿದ್ಧ ಮಾಡಿ, TV ಚಾನಲ್ಗಳಲ್ಲಿ ಸಿದ್ಧ ಮಾಡಿ, ಅವ್ರ ಊರುಗಳಲ್ಲಿ ಸಿದ್ಧ ಮಾಡಿ, ಭಯ ನನ್ನ ಕಂಡ್ರೆ ನಿಮ್ ಕಂಡ್ರಲ್ಲ ಸರ್. ಆ ವ್ಯವಸ್ಥೆ ಮೊದಲಿಂದನೂ ರಾಜಕೀಯದಲ್ಲಿ ಬಂದ್ಬಿಟ್ಟಿದೆ. ಬಹಿರಂಗ ಸವಾಲಾಗ್ತಾರೆ ಹೊರತು ಯಾರು ಒಬ್ರಿಗೊಬ್ರು ಎದುರುಗಡೆ ನಿಂತು ನಾಷ್ಟ ಮಾಡಿರೋ ಇತಿಹಾಸವೇ ಈಗ ನಿಮ್ಮ ಚಾನಲ್ ಮುಖಾಂತರ ಯತ್ನಾಳ್ ಸಾಹೇಬ್ರಿಗೆ ಚಾಲೆಂಜ್ ಮಾಡ್ತೀನಿ. ಅವ್ರು ಬ್ಯುಸಿ ಇದ್ರೆ ಅವ್ರು ಬಿಜಾಪುರದಲ್ಲಿರೋ ಒಂದು ಹಿಂದೂ ದೇವಾಲಯಕ್ಕೆ ನಾನು ಹೋಗಕ್ಕೆ ರೆಡಿ. ಅವರು ಫ್ರೀ ಮಾಡ್ಕೊಂಡು ಬರಲಿ, ಅಲ್ಲೇ ಚರ್ಚೆಗೆ ಬಿಜಾಪುರಕ್ಕೆ ಬರ್ತೀನಿ. ಯತ್ನಾಳ್ ಸಾಹೇಬ್ರ ಹಿಂದುತ್ವದ ಬಗ್ಗೆ ಮಾತಾಡೋಣ. ನೀವು ಫೈರೋ BJP ಕಿತ್ತಾಕಿರೋ ಪೈರೋ ಡಿಸೈಡ್ ಮಾಡ್ಕೊಳ್ಳೋಣ.